ಕೇಳ್ಕೋಬೇಕು. ನಾನು ಜಯರಾಮಯ್ಯ KS ಪ್ರಧಾನ ಕಾರ್ಯದರ್ಶಿ ದೇವಸ್ಥಾನದ ವತಿಯಿಂದ ನಾವು ಈ ದಿನ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಿದ್ದೇನೆ. ದೇವಸ್ಥಾನದ ಈ ಪ್ರಾರಂಭವಾಗಿ 36 ವರ್ಷಗಳು ಆಯಿತು. ಪ್ರಥಮದಲ್ಲಿ ಗಣಪತಿ ದೇವಸ್ಥಾನ, ನಂತರ ವೆಂಕಟರಮಣ ಸ್ವಾಮಿ ಹಾಗೂ ಕೈಲಾಸನಾಥ ಸ್ವಾಮಿಗಳ ಇದರಿಂದ ಇಷ್ಟು ಬೃಹದಾಕಾರವಾಗಿ ದೇವಸ್ಥಾನ ಅಭಿವೃದ್ಧಿ ಹೊಂದುತ್ತಾ ಬಂದಿದೆ. ಇದಕ್ಕೆ ಭಕ್ತಾದಿಗಳಲ್ಲ ನೀವೇ ಕಾರಣ. ಆದ್ದರಿಂದ ಇನ್ನು ಮುಂದೆಯೂ ಸಹ ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ಸ್ವಾಮಿಯ ಆಶೀರ್ವಾದವನ್ನು ಪಡೆದು ಅಭಿವೃದ್ಧಿಗೆ ತಾವು ಸಹಕರಿಸಬೇಕಾಗಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತಿದ್ದೇನೆ. ಇವತ್ತಿನ ಸಿದ್ಧತೆ ಎಷ್ಟು ಜನ ಬರೋ ನಿರೀಕ್ಷೆ ಇದೆ ಸರ್? ಇವತ್ತು ಸುಮಾರು 50,000ವರೆಗೂ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಭೇಟಿ ಮಾಡಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗುವ ಒಂದು ಇದಿದೆ. ಪ್ರತಿ ವರ್ಷವೂ ಕನಿಷ್ಠ ಪಕ್ಷ 50,000 ಜನ ಬರುತ್ತಿದ್ದಾರೆ. ಈ ವರ್ಷವೂ ಸಹ ಬರುತ್ತಾರೆ ಎಂಬ ನಿರೀಕ್ಷೆ ಇದೆ. ದರ್ಶನಕ್ಕೆ ಚಾರ್ಜ್ ಮಾಡಿದಿರ ಸರ್? ಇಲ್ಲ ಉಚಿತ ದರ್ಶನ? ಇಲ್ಲ, ನಮ್ಮಲ್ಲಿ ಯಾವುದೋ ವಿಶೇಷ ಆಗಲಿ ಅಥವಾ ಚಾರ್ಜ್ ಮಾಡುವಂತ ಏನು ಪದ್ಧತಿ ಇಲ್ಲ. ಇದು ದರ್ಶನ ಫ್ರೀ ಆಗಿರುತ್ತೆ. ದಾನಿಗಳು ಸಹ ನಮಗೆ ಎಲ್ಲ ರೀತಿಯ ಸಹಕಾರ ಮಾಡಿ ಒಳ್ಳೆ ಅಭಿವೃದ್ಧಿಗೆ ಸಹಾಯ ನೀಡುತ್ತಿದ್ದಾರೆ. ಇನ್ನು ಮುಂದೆಯೂ ಸಹ ಇನ್ನೂ ಹೆಚ್ಚಿನ ಸಹಕಾರ ನೀಡಿ ಅಭಿವೃದ್ಧಿಗೆ ಕಾರಣ ಆಗಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ತಿದ್ದೇನೆ. ಶ್ರೀರಾಮಯ್ಯ ಪ್ರಧಾನ ಕಾರ್ಯದರ್ಶಿ. ನಾನು ಪ್ರಾರಂಭದಿಂದಲೂ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. 36 ವರ್ಷದಿಂದ ಇದ್ದೇನೆ. ನಮಸ್ಕಾರ, ನಾನು ಪ್ರೇಮಾ ಚಂದ್ರೇಗೌಡ, BML ಲೇಔಟ್ ಇಂದ ಮಾತಾಡೋದು. ಇಲ್ಲಿ ವೈಕುಂಠ ಏಕಾದಶಿ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ತುಂಬಾ ಬೆಳಗ್ಗೆ 3:30ಗೆ ನಾವು ಬಂದ್ವಿ. ಬೆಳಗ್ಗೆಯಿಂದ ರಾತ್ರಿ ಎಲ್ಲ ಅಭಿಷೇಕ ಎಲ್ಲ ನಡೀತು. ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಜನ ಎಲ್ಲ ತುಂಬಾ ಜನ ಬರ್ತಾ ಇದ್ದಾರೆ. ತಿರುಪತಿಯಲ್ಲಿ ಇದ್ದಷ್ಟು ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಚಂದ್ರೇಗೌಡರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಕಮಿಟಿ ಅವ್ರಿಗೆಲ್ಲ, ಹುಚ್ಚೇಗೌಡರು, ರಾಮಚಂದ್ರ ಅವರು, ಈರೋಜಿರ ಅವರು ಎಲ್ಲರೂ ನಿಂತು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಖುಷಿ ಆಗುತ್ತೆ. ದೇವಸ್ಥಾನ ತಿರುಪತಿಗೆ ಹೋದಷ್ಟು ಸಂತೋಷ ಆಗ್ತಾ ಇದೆ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ತುಂಬಾ ಚೆನ್ನಾಗಿದೆ. ಬನ್ನಿ ಎಲ್ರು ನಮ್ಮ ಉತ್ತದ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಒಂದ್ಸಲ ಬಂದು ನೋಡಿ, ಖುಷಿಯಾಗಿರುತ್ತೆ ನೋಡಕ್ಕೆ. ಸಂಕ್ರಾಂತಿ ಶುಭಾಶಯ. ಮಕ್ಕಳಿಗೆಲ್ಲ ಎಕ್ಸಾಮ್ ನಡೀತಾ ಇದೆ. ದೇವರೆಲ್ಲ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡ್ಲಿ, ಆರೋಗ್ಯ ಕೊಟ್ಲು ಎಲ್ಲ. ತುಂಬಾ ಥ್ಯಾಂಕ್ ಯು.